ಹಾಸನದಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕೇಸ್ಗೆ ಸಂಬಂಧಪಟ್ಟಂತೆ ಇದೇ ಕೇಸನ್ನ ಮುಂದಿಟ್ಟು ಹಾಸನದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸುವಂತಹ ಪ್ಲಾನ್ ಇದಾಗಿದೆ. ಇನ್ನು ಪ್ರೀತಂ ಗೌಡ್ರನ್ನ ಸೆಳೆದು ಹಾಸನದಲ್ಲಿ ಹಿಡಿತ ಸಾಧಿಸುವಂತಹ ಪ್ಲಾನ್ ಡಿಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ. ಪ್ರೀತಂ ಗೌಡಗೆ ಮತ್ತೊಮ್ಮೆ ಗಾಳ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಪ್ರೀತಂ ಗೌಡ ಅವರಿಗೂ ಪ್ರಜ್ವಲ್ ರೇವಣ್ಣ ಅವರಿಗೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ಪ್ರೀತಂ ಗೌಡ ತುಂಬಾನೇ ವಿರೋಧಿಸ್ತಾ ಇದ್ರು ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಅಂದು. ಆದ್ರೆ ಈಗ ಆಗಿರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಮಧ್ಯೆ ಪ್ರೀತಂ ಗೌಡ್ರನ್ನ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನ ಆಗ್ತಿದೆಯಂತೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಅನ್ಸುತ್ತೆ? ಈ ವಿಡಿಯೋ ಪ್ರಕರಣ ಕೇವಲ ಚುನಾವಣೆ ಅಸ್ತ್ರ ಅಷ್ಟೇ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಾಸನದಲ್ಲಿ ಅಂದರೆ ಹಾಸನ ಜಿಲ್ಲೆಯ ಪ್ರಾಬಲ್ಯ ಅಂತ ಹಿಡಿತ ಸಾಧಿಸೋಕೆ ಒಂದಷ್ಟು ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ನೋಡಿ, ಪ್ರಮುಖವಾಗಿ ಪ್ರೀತಂ ಗೌಡರನ್ನ ಚುನಾವಣೆಗೂ ಮೊದಲೇ ಸೆಳೆಯೋಕೆ ಒಂದಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಆ ಪ್ರಯತ್ನ ವಿಫಲವಾಗಿತ್ತು. ಕಾರಣ ಅಂತಂದರೆ ವಿಜೇಂದ್ರ ಅವರು ಪ್ರೀತಂ ಗೌಡರಿಗೆ ಒಂದು ಮಹತ್ತರವಾದಂಥ ಜವಾಬ್ದಾರಿಯನ್ನು BJP ಪಕ್ಷದಲ್ಲೇ ಕೊಟ್ಟು BJPಯಲ್ಲೇ ಉಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಈಗಿರುವಂಥ ಸಿಚುವೇಶನ್ನಲ್ಲಿ ಹೇಗಿದೆ ಅಂತಂದರೆ ಪ್ರೀತಂ ಗೌಡ್ರಿಗೆ ಹಾಸನ ಜಿಲ್ಲೆಯ ಅನಿವಾರ್ಯತೆ ಅಂದರೆ ರಾಜಕೀಯ ಭವಿಷ್ಯ ಅನಿವಾರ್ಯತೆ ಇರೋದ್ರಿಂದ ಒಂದಷ್ಟು ಗಾಳ ಹಾಕುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಪ್ರೀತಂ ಗೌಡ್ರನ್ನ ಏನಾದರೂ ಕೂಡ ಪಕ್ಷಕ್ಕೆ ಕರೆತಂದರೆ JDS-ಅನ್ನು ಸಂಹಾರ ಮಾಡಲು ಅಥವಾ JDS-ಅನ್ನು ಮಟ್ಟ ಹಾಕಲಿಕ್ಕೆ ಅಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸೋಕೆ ಒಂದಷ್ಟು ಪ್ರಯತ್ನ ಕೂಡ ಮಾಡ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇದೇ ವಿಡಿಯೋ ಪ್ರಕರಣವನ್ನು ಇಟ್ಕೊಂಡು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ BJP ಕೂಡ ಒಂದಷ್ಟು ಪ್ರಶ್ನೆ ಮಾಡುತ್ತೆ ಪ್ರೀತಂ ಗೌಡ್ರನ್ನ, ಅಂದರೆ ಈ ಪ್ರಕರಣ ಹಿಂದೆ ತಾವಿದ್ದೀರಾ ಅಥವಾ ಒಂದಷ್ಟು ಸ್ಪಷ್ಟನೆ ಕೊಡಬೇಕು ಅಂತ. ಅದನ್ನು ಕೂಡ ಮುಂದಿಟ್ಕೊಂಡು DKಶಿ ಅವರು ನೇರವಾಗಿ ಪ್ರೀತಂ ಗೌಡ್ರನ್ನ ಸೆಳೆಯುವಂಥ ಪ್ರಯತ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಲಾಭ ನಷ್ಟದ ಅಂದರೆ ಪ್ರೀತಂ ಗೌಡರು ಇರ್ತಾರ ಅಥವಾ ಹೋಗ್ತಾರ ಅಥವಾ ಪ್ರೀತಂ ಗೌಡ್ರ ಕೈವಾಡ ಇದೆಯಾ, ಈ ಎಲ್ಲ ವಿಚಾರಗಳು ಕೆಲವೇ ದಿನಗಳಲ್ಲಿ ಬಹಿರಂಗಪಡಿಸಬೇಕಷ್ಟೇನೆ. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.